ಕರ್ನಾಟಕ ರಾಜ್ಯದಲ್ಲಿ ಕಲಬುರಗಿ ಕೇಂದ್ರವಾಗಿಟ್ಟುಕೊಂಡು ರಾಜ್ಯವ್ಯಾಪಿ ಪ್ರಸಾರವಾಗ್ತಾ ಇರುವ ಯಶಸ್ವಿ ಮತ್ತು ಜೈ ಭೀಮ್ ಟಿವಿಯಲ್ಲಿ ಶ್ರಾವಣ ಮಾಸದ ನಿಮಿತ್ತವಾಗಿ ಬುದ್ಧ ಬಸವ ಅಂಬೇಡ್ಕರ್ ಅವರ ಪ್ರವಚನವನ್ನು 27/7/2025 ಶ್ರಾವಣ ಮಾಸ 24 ಆಗಸ್ಟ್ ವರೆಗೆ ಮಾನವನ ಪರಿವರ್ತನೆಗಾಗಿ ಬುದ್ಧ ಬಸವ ಅಂಬೇಡ್ಕರ್ ಅವರ ಅನುಯಾಯಿಗಳು ದಿನನಿತ್ಯ ತಪ್ಪದೆ ಬೆಳಿಗ್ಗೆ 9 ರಿಂದ 10 ಗಂಟೆವರೆಗೆ ಹಾಗೂ ರಾತ್ರಿ 9 ರಿಂದ 10 ಗಂಟೆವರೆಗೆ ಯಶಸ್ವಿ ಟಿವಿ 840ರಲ್ಲಿ ಜೈ ಭೀಮ್ ಟಿವಿಯಲ್ಲಿ 509ರಲ್ಲಿ ಇನ್ ಕೇಬಲ್ನಲ್ಲಿ ಏಕಕಾಲಕ್ಕೆ ಪ್ರಸಾರವಾಗುತ್ತದೆ. ಪ್ರಸಾರದ ನಂತರ ವಾಟ್ಸಪ್ ಹಾಗೂ ಫೇಸ್ಬುಕ್ನಲ್ಲಿ ವೀಕ್ಷಿಸಬಹುದು. ಈ ಪ್ರವಚನವನ್ನು ಕುಟುಂಬ ಸಮೇತ ವೀಕ್ಷಿಸಿ ಇದರಂತೆ ನಡೆದರೆ ನಿಮ್ಮ ಸುಖ ಸಂಸಾರ ಸುರಳಿತ ಸುಖವಾಗಿ ಬಾಳಬಹುದು. ಈ ಪ್ರವಚನದಲ್ಲಿ ಸತ್ಯ, ಧರ್ಮ, ನ್ಯಾಯ, ನೀತಿ ಒಳಪಟ್ಟಿರುತ್ತದೆ ಹಾಗೂ ಮಾರ್ಗದರ್ಶಕವಾಗುತ್ತದೆ. ಇಂದು ಬುದ್ಧನ ಪ್ರವಚನವನ್ನು ಡಾಕ್ಟರ್ ಗಾಂಧೀಜಿ ಮೊಳಕೆರೆ ಉಪನ್ಯಾಸಕರು ಪ್ರವಚನ ನೀಡಿದ್ದು ವೀಕ್ಷಿಸಬಹುದು. ಅಶಿತ ಮಹಾಮುನಿಗಳು ಬುದ್ಧ ಜನಿಸಿರುವ ನಾಡ್ಯಾವುದು ಅಂತೇಳಿ ನೋಡುವುದಕ್ಕೆ ಸಿದ್ಧರಾಗ್ತಾರೆ. ಸಿದ್ಧರಾಗಿ ತನ್ನ ದಿವ್ಯ ದೃಷ್ಟಿಯಿಂದ ಜಂಬೂದೀಪವನ್ನು ಸುತ್ತಾಡಿ ಕೊನೆಗೆ ಅಶಿತ ಮಹಾಮುನಿಗಳು ಕಪಿಲವಸ್ತುವಿಗೆ ಬರ್ತಾರೆ. ತನ್ನ ಅಳಿಯನಾಗಿರುವ ನರದತ್ತನೊಂದಿಗೆ ಅಶಿತ ಮಹಾಮುನಿಗಳು ತನ್ನ ಅಳಿಯನಾಗಿರುವ ನರದತ್ತನೊಂದಿಗೆ ಕಪಿಲವಸ್ತುವಿಗೆ ಬಂದು ಶುದ್ಧೋಧನನ ದ್ವಾರದ ಹತ್ತಿರ ಬಂದು ದ್ವಾರಪಾಲಕನಿಗೆ ಈ ವಿಷಯವನ್ನು ತಿಳಿಸ್ತಾರೆ. ಒಬ್ಬ ಸ್ವಾಮೀಜಿಗಳು ನಿಮ್ಮನ್ನು ಕಾಣಲು ಬಂದಿದ್ದಾರೆ ಅಂತೇಳಿ ತಿಳಿಸಿ ಅಂತೇಳಿ ಆ ದ್ವಾರಪಾಲಕನಿಗೆ ಹೇಳುವುದರ ಮೂಲಕ ದ್ವಾರಪಾಲಕ ಶುದ್ಧೋಧನನ ಹತ್ತಿರ ಹೋಗಿ ಹಿರಿಯರು ವಯಸ್ಸಾಗಿರ್ತಕ್ಕಂಥ ಸ್ವಾಮೀಜಿಗಳು ನಿಮ್ಮನ್ನು ಕಾಣುವುದಕ್ಕೆ ಬಂದಿದ್ದಾರೆ, ಸೊ ಅದಕ್ಕಾಗಿ ಶುದ್ಧೋಧನ ಹೇಳ್ತಾರೆ ಆ ಸ್ವಾಮೀಜಿಗಳನ್ನು ಕರೆದುಕೊಂಡು ಬನ್ನಿ ಅಂತೇಳಿ ಹೇಳುವುದರ ಮೂಲಕ ಅಸಿತ ಮಹಾಮುನಿಗಳು ಅರಮನೆಯ ಒಳಗಡೆ ಪಾದಾರ್ಪಣೆ ಮಾಡುವುದರ ಮೂಲಕ ಅವರಿಗೆ ಆಸನದ ವ್ಯವಸ್ಥೆ ಏರ್ಪಡಿಸ್ತಾರೆ. ಹೀಗೆ ಬಂದಿರುವ ಉದ್ದೇಶ ಏನು ಅಂತೇಳಿ ಶುದ್ಧೋಧನನು ಅಸಿತ ಮಹಾಮುನಿಗಳಿಗೆ ಕೇಳುವುದರ ಮೂಲಕ ಅಶಿತ ಮಹಾಮುನಿಗಳು ನಾನು ಬಂದಿರುವ ಉದ್ದೇಶ ಏನೆಂದರೆ, ಓ ರಾಜನೇ, ನಿನಗೆ ಒಬ್ಬ ಸುಪುತ್ರ ಜನಿಸಿದ್ದಾನೆ. ಆ ಸುಪುತ್ರನನ್ನು ನೋಡುವುದಕ್ಕಾಗಿ ನಾನು ಬಂದಿದ್ದೇನೆ. ಅದಕ್ಕಾಗಿಯೇ ಆ ಮಗುವನ್ನು ತೋರಿಸಿ ಅಂತ ಹೇಳ್ತಾನೆ. ಆ ಮಗು ನಿದ್ರೆಯಲ್ಲಿದೆ, ನೀವು ಅಷ್ಟೊತ್ತು ಕುಳಿತುಕೊಳ್ಳಲು ಸಾಧ್ಯನಾ ಅಂತ ಹೇಳಿದ ಸಂದರ್ಭದಲ್ಲಿ ಅಸಿತ ಮುನಿಗಳು ಏನು ಹೇಳ್ತಾರೆ, ನಾನು ಬಹಳ ಹೊತ್ತು ಕಾಯಬೇಕಾಗಿಲ್ಲ, ಏಕೆಂದರೆ ಬುದ್ಧ ಗುರುಗಳು ಬಹಳೊತ್ತು ಮಲಗುವುದಿಲ್ಲ, ಸದಾ ಜಾಗೃತರಾಗಿರ್ತಾರೆ. ಅವರ ಸಹಜವಾದ ಸ್ವಭಾವವನ್ನು ಅರಿತಿರ್ತಕ್ಕಂಥ ಅಸಿತ ಮಹಾಮುನಿಗಳು ಈ ರೀತಿ ಹೇಳುವ ಸಂದರ್ಭದಲ್ಲಿಯೇ ಮಗು ಎಚ್ಚರಗೊಳ್ಳುವ ಲಕ್ಷಣ ನೀಡುತ್ತೆ. ಹೀಗೆ ಮಗುವನ್ನು ತೆಗೆದುಕೊಂಡು ಅಸಿತ ಮಹಾಮುನಿಗಳ ಹತ್ತಿರ ಬರ್ತಾರೆ. ಮಹಾಮುನಿಗಳು ಆ ಮಗುವಿನ ಚೈತನ್ಯವನ್ನು ಕಂಡು ಮಗುವನ್ನು ಒಂದು ಸುತ್ತು ಹಾಕಿ ಮಗುವಿನ ಪಾದಕ್ಕೆ ನಮಸ್ಕಾರ ಮಾಡುವುದರ ಮೂಲಕ ಮಗುವನ್ನು ಎತ್ತುಕೊಂಡು ಬಹಳ ಸಂತೋಷದಿಂದ ಮಗುವಿನ ಮುಖವನ್ನು ನೋಡುತ್ತಾ ಗಾಂಭೀರ್ಯಕ್ಕೊಳಗಾಗ್ತಾರೆ. ಅಸಿತ ಮಹಾಮುನಿಗಳು ಗಾಂಭೀರ್ಯಕ್ಕೊಳಗಾಗಿ ದುಃಖ ತಪ್ತರಾಗ್ತಾರೆ. ಏಕೆ ಅಂತೇಳಿ ಶುದ್ಧೋಧನನ್ನು ಕೇಳಿದ ಸಂದರ್ಭದಲ್ಲಿ ಅಸಿತ ಮಹಾಮುನಿಗಳು ಏನು ಹೇಳ್ತಾರೆ, ಈ ಮಗು ಮುಂದೊಂದು ದಿನ ಬಹಳ ದೊಡ್ಡ ಋಷಿ ಆಗ್ತಾನೆ, ಬಹಳ ದೊಡ್ಡ ಸನ್ಯಾಸಿ ಆಗ್ತಾನೆ, ಇಲ್ಲಾಂದರೆ ಮುಂದೊಂದು ದಿನ ಬಹಳ ದೊಡ್ಡ ಚಕ್ರವರ್ತಿಯಾಗಿ ಈ ನಾಡನ್ನು ಬೆಳಗುತ್ತಾನೆ ಅಂತ ಹೇಳುವುದರ ಮೂಲಕ, ಮತ್ತು ಇನ್ನೊಂದೇನೆಂದರೆ ಈ ಮಗುವಿನ ಮುಂದೊಂದು ದಿನ ದೊಡ್ಡ ಸ್ವಾಮೀಜಿ ಆದ ನಂತರ, ಋಷಿಯಾದ ನಂತರ ಆ ಸಂದೇಶವನ್ನು ಕೇಳುವ ಸೌಭಾಗ್ಯ ನನಗಿಲ್ಲ ಅಂತೇಳಿ ದುಃಖ ತಪ್ತರಾಗಿ ಅಳಲು ಪ್ರಾರಂಭಿಸ್ತಾರೆ ಆ ಅಸಿತ ಮಹಾಮುನಿಗಳು. ಹೀಗೆ ಅಸಿತ ಮಹಾಮುನಿಗಳು ಹೇಳಿ ಹೋಗುವುದರ ಮೂಲಕ ಮಗುವಿನಲ್ಲಿರ್ತಕ್ಕಂಥ 32 ಗುಣಲಕ್ಷಣಗಳು 92 ಉಪಲಕ್ಷಣಗಳನ್ನು ಕಂಡುಕೊಂಡು ಮುಂದೊಂದು ದಿನ ಒಬ್ಬ ದೊಡ್ಡ ವ್ಯಕ್ತಿ ಆಗ್ತಾನೆ ಅಸಿತ ಮಹಾಮುನಿಗಳು ಅಂತೇಳಿ ಹೇಳಿ ಹೋಗ್ತಾರೆ. ಅಂಥ ಸಂದರ್ಭದಲ್ಲಿಯೇ ಮಗುವಿಗೆ ಜನಿಸಿದ 5 ದಿನಕ್ಕೆ ನಾಮಕರಣ ಮಾಡುವುದಕ್ಕೆ ಸಿದ್ಧರಾಗ್ತಾರೆ. ನಾಮಕರಣ ಮಾಡುವುದಕ್ಕೆ ಸಿದ್ಧರಾಗಿ ಮಗುವಿಗೆ ಮಹಾಮಾಯೆ ಮತ್ತು ಶುದ್ಧೋಧನನು ಸಿದ್ಧಾರ್ಥ್ ಎನ್ನುವ ನಾಮವನ್ನು ಹೆಸರಿಡ್ತಾರೆ. ಸಿದ್ಧಾರ್ಥ್ ಎನ್ನುವ ನಾಮಕರಣ ಮಾಡಿ ಒಂದು ಕಡೆ ಮಗು ಹುಟ್ಟಿದ 5 ದಿನಗಳಲ್ಲಿ ಸಂತೋಷವನ್ನು ವ್ಯಕ್ತಪಡಿಸುತ್ತಿರುವ ಆ ಸಂದರ್ಭದಲ್ಲಿ
ಆ ತಾಯಿ ಮಹಾಮಾಯಿಯು ನಿಧಾನವಾಗಿ ಅನಾರೋಗ್ಯದತ್ತ ತರುತ್ತಾಳೆ. ಆರೋಗ್ಯ ಹದಗೆಡುತ್ತಿರುವ ಸಂದರ್ಭದಲ್ಲಿಯೇ ದುಃಖಿಸ್ತಪ್ತರಾಗ್ತಾರೆ. ಮಗುವನ್ನು ಹೇಗೆ ರಕ್ಷಿಸಬೇಕು ಅಂತೇಳಿ ತನ್ನ ಪತಿಯಾಗಿರುವ ಶುದ್ಧೋಧನನಿಗೆ ಮತ್ತು ತನ್ನ ಸಹೋದರಿಯಾಗಿರುವ ಪ್ರಜಾಗೌತಮಿಗೆ ಕರೆಸಿ, ನಾನು ಈ ಲೋಕವನ್ನು ತ್ಯಜಿಸುತ್ತಿದ್ದೇನೆ, ನನ್ನ ಆರೋಗ್ಯ ಹದಗೆಡ್ತಾ ಇದೆ, ಈ ಮಗುವನ್ನು ತಾಯಿ ಇಲ್ಲದ ತಬ್ಬಲಿ ಆಗುತ್ತೆ, ಆ ತಾಯಿ ಇಲ್ಲದ ತಬ್ಬಲಿ ಆಗಬಾರ್ದು ಎನ್ನುವ ಕಾರಣಕ್ಕಾಗಿ ನೀನೇ ಆ ಮಗುವನ್ನು ಲಾಲನೆ ಪಾಲನೆ ಮಾಡಬೇಕಂತೇಳಿ ಪ್ರಜಾಪತಿಯ ಉದರದಲ್ಲಿ ಆ ಮಗುವನ್ನು ಕೊಟ್ಟು ತಾಯಿ ದೇಹವನ್ನು ತ್ಯಾಗ ಮಾಡ್ತಾಳೆ. ಹೀಗೆ ಗೌತಮನ ತಾಯಿ ಮಹಾಮಾಯಿಯು ಕೊನೆ ಉಸಿರು ಎಳೆಯುತ್ತಾಳೆ.